ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೇರಾ ಚಾನಲ್. ತುಂಬ ಸಲ ನಮಗೆ ಯೂನಿವರ್ಸ್ ತುಂಬಾ ಸಿಗ್ನಲ್ಸನ್ನು ಕೊಡ್ತಾ ಇರುತ್ತೆ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಫೇಲ್ಯೂರ್ ಆಗ್ತಾ ಇರ್ತೀವಿ. ಈ ರೀತಿ ಒಂದು ತಪ್ಪನ್ನು ಈ ದಿನ ನೀವು ಮಾಡಬೇಡಿ. ಯಾಕೆಂದರೆ ನಿಮ್ಮ ಜೀವನವನ್ನು ಬದಲಾಯಿಸಬಹುದಾಗಿರುವಂಥ ಒಂದು ಅದ್ಭುತವಾದ ಅವಕಾಶ ನಿಮ್ಮ ಕಡೆ ಬರ್ತಾ ಇದೆ. ಹೌದು, ಯೂನಿವರ್ಸ್ನ ಈ ಒಂದು ಇಂಪಾರ್ಟೆಂಟ್ ಆಗಿರೋ ಮೆಸೇಜ್ ಏನಿದೆ, ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕೆಂದರೆ ಈ ಸಂದೇಶವನ್ನು ಇಲ್ಲಿ ನಾವು ಹೇಳ್ತಾ ಇರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಿಮ್ಮ ಒಂದು ಭವಿಷ್ಯಕ್ಕಾಗಿ ಈ ಒಂದು ಸಂದೇಶ ಅನ್ನೋದನ್ನು ನೀವು ಸ್ವೀಕಾರ ಮಾಡಬೇಕಾಗುತ್ತೆ. ಈ ಸಂದೇಶನ ಅನ್ಲಾಕ್ ಮಾಡೋದಕ್ಕಿಂತ ಮೊದಲು ಯೂನಿವರ್ಸ್ಗೆ ಒಂದು ಗ್ರ್ಯಾಟಿಟ್ಯೂಡನ್ನು ಹೇಳ್ತಾ, ಪ್ರೇ ಮಾಡ್ಕೊಳ್ತಾ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಯೂನಿವರ್ಸ್ನ ಸಂದೇಶ ನಿಮ್ಮ ಭವಿಷ್ಯದ ಬಗ್ಗೆ ಏನಿದೆ ಅನ್ನೋದನ್ನು ನೋಡೋಣ. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ಆಗಿರೋ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಹಾಗೆ ಈ ಒಂದು ಸಂದೇಶವನ್ನು ಯಾವಾಗ ನೀವು ನೋಡ್ತೀರೋ ಆ ದಿನಕ್ಕೆ ಈ ಸಂದೇಶ ಅನ್ನೋದು ಅನ್ವಯ ಆಗುತ್ತೆ. ಇದಕ್ಕೆ ಯಾವುದೇ ಒಂದು ನಿರ್ದಿಷ್ಟ ದಿನದ ಅಥವಾ ಸಮಯದ ಮಿತಿ ಅನ್ನೋದು ಇರೋದಿಲ್ಲ. ಈ ಒಂದು ಸಂದೇಶ ನಿಮ್ಮ ಫ್ರೆಂಡ್ಸ್ಗೆಲ್ಲ ಬೇಕಾಗಿದೆ ಅನ್ನೋದಾದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಬಹುದು. ನೀವು ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ, ಅದಕ್ಕೆ ಪರಿಹಾರ ಏನು ಅಂತ ಗೊತ್ತಾಗ್ತಿಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ನೀವು ಉಪಯೋಗ ಮಾಡಬಹುದು. ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿರುವಂಥ ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರವಾಗಿ ಇದು ನಿಮಗೆ ಸಹಾಯವನ್ನು ಮಾಡುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಏಳಿಗೆ ಬರೋದಕ್ಕೂ ಕೂಡ ಈ ಒಂದು ಕ್ರಿಸ್ಟಲ್ಗಳು ನಿಮಗೆ ಸಹಾಯವನ್ನು ಮಾಡುತ್ತೆ. ಇದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನೀವು mysticera.com ಅನ್ನೋ ಒಂದು ವೆಬ್ಸೈಟಲ್ಲಿ ನೋಡಬಹುದಾಗಿದೆ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಒಂದು ಬದಲಾವಣೆ, ಅದು ಒಂದು ಪ್ರೊಫೆಷ್ನಲ್ ಲೈಫ್ಗಾಗಿರ್ಬೋದು ಅಥವಾ ಹಣಕಾಸಿನ ವಿಷಯಕ್ಕಾಗಿರ್ಬೋದು ಸಂಬಂಧಪಟ್ಟಿರೋದಾಗಿರೋದಿಲ್ಲ. ಇಲ್ಲಿ ನಿಮ್ಮ ಎಮೋಷನ್ಸ್ಗೆ ಸಂಬಂಧಪಟ್ಟಿರೋದು ಅಂತ ನೋಡ್ತಾ ಇದ್ದೀವಿ. ನಿಮ್ಮ ಜೀವನದಲ್ಲಿ ಒಂದು ಶುದ್ಧವಾಗಿರುವಂತಹ ಪ್ರೀತಿಯ ಒಂದು ಚಾಪ್ಟರ್ ಶುರು ಆಗ್ತಾ ಇದೆ. ನೀವು ಸಿಂಗಲ್ ಆಗಿದ್ದರೆ ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮನ್ನು ಸಂಪೂರ್ಣವಾಗಿ ರೆಸ್ಪೆಕ್ಟ್ ಮಾಡುವಂಥ, ಅರ್ಥ ಮಾಡ್ಕೊಳ್ಳುವಂಥ ಒಂದು ಸ್ಪೆಷಲ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರುವಂಥ ಸಮಯ ಈಗ ಬಂದಿದೆ ಅಂತ ಕಾಣ್ತಾ ಇದೆ. ಇದು ಕೆಲವೊಂದು ಸಾಧಾರಣ ಭೇಟಿಯಲ್ಲ, ನಿಮ್ಮ ಜೀವನದ ಒಂದು ದಿಕ್ಕನ್ನೇ ಬದಲಾಯಿಸಬಹುದಾಗಿರುವಂಥ ಒಂದು ದೈವಿಕ ಕನೆಕ್ಷನ್ ಅನ್ನೋದನ್ನು ಕೂಡ ನೋಡ್ಬೋದು. ಒಂದು ವೇಳೆ ಈಗಾಗಲೇ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅನ್ನೋದಾದರೆ ನಿಮ್ಮ ಪ್ರೆಸೆಂಟ್ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಹೊಸದಾಗಿರುವಂಥ ಸ್ಟೇಜ್ ಅನ್ನೋದು, ಅಂದರೆ ಮದುವೆ ಆಗೋದಾಗಿರ್ಬೋದು ಅಥವಾ ಎಂಗೇಜ್ಮೆಂಟ್, ಈ ರೀತಿ ಒಂದು ಹೊಸದಾಗಿರುವಂಥ ಒಂದು ಸ್ಟೇಜನ್ನು ನೀವು ತಲುಪೋದಕ್ಕೆ, ಅಥವಾ ನಿಮ್ಮ ಹಿಂದೆ ಇರುವಂಥ ಏನಿದೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿದೆ ಅದೆಲ್ಲದೂ ಕೂಡ ದೂರ ಆಗಿ ಪ್ರೀತಿ ಇನ್ನಷ್ಟು ಗಟ್ಟಿಯಾಗುವಂಥ ಒಂದು ದೊಡ್ಡ ಬದಲಾವಣೆ ಈ ವಾರದಲ್ಲಿ ನೀವು ನೋಡ್ತಾ ಇದ್ದೀರಾ. ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದಿಷ್ಟೇ, ಹಿಂದಿನ ನೋವುಗಳನ್ನು, ಭಯವನ್ನು ಮರೆತು ಪ್ರೀತಿಗಾಗಿ ನಿಮ್ಮ ಹೃದಯವನ್ನು ಓಪನ್ ಆಗಿರಿ. ಮತ್ತು ಯೂನಿವರ್ಸ್ ನಿಮ್ಮ ಕಡೆಗೆ ಕಳಿಸ್ತಾ ಇರುವಂಥ ಒಂದು ಅದ್ಭುತ ಎನರ್ಜಿ ಏನಿದೆ ಅದನ್ನು ಸ್ವೀಕಾರ ಮಾಡೋದಕ್ಕೆ ಸಿದ್ಧರಾಗಿ ನಿಮ್ಮ ಜೀವನವನ್ನು ಬೆಳಗಿಸುವಂಥ ಒಂದು ಪಾಸಿಟಿವ್ ಅವಕಾಶ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡಬಾರ್ದು ಅನ್ನೋದು ಯೂನಿವರ್ಸ್ನ ಸಂದೇಶ ಆಗಿದೆ. ನಿಮ್ಮ ಗಾರ್ಡಿಯನ್ ಏಂಜಲ್ ಯಾರು, ನಿಮ್ಮ ಏಂಜಲ್ ನಂಬರ್ ಯಾವುದು ಅಂತ ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ನಮ್ಮ ಚಾನಲ್ನಲ್ಲೇ ಒಂದು ವಿಡಿಯೋ ಇದೆ. ಹೇಗೆ ನಿಮ್ಮ ಒಂದು ಗಾರ್ಡಿಯನ್ ಏಂಜಲ್ ಆಗಿರ್ಬೋದು, ಒಂದು ಏಂಜಲ್ ನಂಬರ್ ಹೇಗೆ ಕಂಡುಹಿಡಿಯೋದು ಅಂತ ಅದನ್ನು ನೀವು ಒಂದು ಸಲ ನೋಡಬಹುದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ಐ ಕಾರ್ಡ್ ಬರುತ್ತಲ್ವ ಅಲ್ಲಿ ಕೂಡ ಹಾಕಿರ್ತೀನಿ, ನೋಡಬಹುದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಸಿಗ್ತಾ ಇರುವಂಥದ್ದು ಎಸ್ ಕಾರ್ಡ್. ಅಂದರೆ ಇಲ್ಲಿ ನೇರವಾಗಿರೋ ಒಂದು ಉತ್ತರ ಬರ್ತಾ ಇದೆ. ನೀವು ಇಷ್ಟು ದಿನಗಳಿಂದ ಕಾಯ್ತಾ ಇದ್ದಂಥ ಮತ್ತು ಪ್ರಾರ್ಥನೆ ಮಾಡ್ತಾ ಇರ್ಬೋದು ಅಥವಾ ಮ್ಯಾನಿಫೆಸ್ಟ್ ಮಾಡ್ತಾ ಇರುವಂಥ ಒಂದು ವಿಷಯ ಏನಿದೆ, ಯೂನಿವರ್ಸ್ ಈಗ ಸಂಪೂರ್ಣವಾಗಿ ಅದಕ್ಕೆ ಒಂದು ಅಕ್ಸೆಪ್ಟ್ ಅನ್ನೋದು ಹೌದು ಅನ್ನೋದನ್ನು ಹೇಳ್ತಾ ಇರೋದು. ನಿಮ್ಮ ಮನಸ್ಸಿನಲ್ಲಿ ಯಾವ ಆಸೆ ಇದೆ ಅಥವಾ ಗುರಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಅದಕ್ಕೆ ಈಗ ಗ್ರೀನ್ ಸಿಗ್ನಲ್ ಅನ್ನೋದು ಸಿಕ್ಕಿದೆ. ನಿಮ್ಮ ಒಂದು ಪ್ರೊಫೆಷ್ನಲ್ ಲೈಫಲ್ಲಿ ಆಗಿರ್ಬೋದು ಒಂದು ದೊಡ್ಡ ಯಶಸ್ಸು ಅನ್ನೋದು ಸಿಗ್ತಾ ಇದೆ. ಹಾಗೆ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಹೊಸ ಉದ್ಯೋಗ, ನೀವು ಕೈ ಹಾಕಿರುವಂಥ ಹೊಸ ಕೆಲಸದಲ್ಲಿ ಒಂದು ಒಳ್ಳೆಯ ಗೆಲುವು ಅನ್ನೋದು ಸಿಗ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ನಿಮ್ಮ ದಾರಿಲಿರುವಂಥ ಒಂದು ಆಬ್ಸ್ಟಿಕಲ್ಸ್ ಏನಿದೆ ಅದೆಲ್ಲ ಕೂಡ ನಿವಾರಣೆ ಆಗ್ತಾ ಇದೆ. ಯೂನಿವರ್ಸ್ ನಿಮಗೆ ನೀಡ್ತಾ ಇರೋ ಸಂದೇಶ ಏನಂದರೆ, ಯಾವುದೇ ಅನುಮಾನ, ಕನ್ಫ್ಯೂಷನ್ಸ್ ಆಗಿರ್ಬೋದು, ಭಯ ಬೇಡ, ನೀವು ಸರಿಯಾದ ದಾರಿಲೇ ಇದ್ದೀರಾ. ಯೂನಿವರ್ಸ್ ಸಂಪೂರ್ಣವಾಗಿ ನಿಮ್ಮ ಒಂದು ಜೊತೆಲೇ ಇದೆ. ಧೈರ್ಯದಿಂದ ಮುಂದೆ ಹೆಜ್ಜೆ ಇಡಿ.
ಅದ್ಭುತವಾಗಿರುವಂಥ ಅವಕಾಶಗಳನ್ನು ನೀವು ಸ್ವೀಕಾರ ಮಾಡಿ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಆಗಿರೋ ಒಂದು ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಈಗಾಗಲೇ ಶುರುವಾಗಿದೆ. ಅದಕ್ಕೆ ಸಿದ್ಧರಾಗಿರಿ ಅನ್ನೋದನ್ನು ನೋಡ್ತಾ ಇದ್ದೀವಿ. ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟಂಥ ತುಂಬ ತೊಂದರೆಗಳಿದೆ, ಸಾಲದ ಸಮಸ್ಯೆ ಇದೆ. ಈ ರೀತಿ ಸಮಸ್ಯೆಗಳೇನಾದರೂ ಇದ್ದರೆ ಈ ಒಂದು ಕ್ರಿಸ್ಟಲ್ಗಳ ಸಹಾಯವನ್ನು ನೀವು ಪಡ್ಕೋಬೋದು. ಇದರಿಂದ ನಿಮಗೆ ಇರುವಂಥ ಒಂದು ಮನಿ ಬ್ಲಾಕೇಜಸ್ ಏನಿದೆ ಅದನ್ನು ರಿಮೂವ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿರುವಂಥ ಒಂದು ಹಣಕಾಸಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ತೊಂದರೆಗಳಿದ್ರೂ ಕೂಡ ಇದನ್ನು ಕಡಿಮೆ ಮಾಡಿಕೊಳ್ಬಹುದು ಅಥವಾ ಕಂಪ್ಲೀಟಾಗಿ ಅದನ್ನು ರಿಮೂವ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೀವು ಕೂಡ ಇದನ್ನು ಪ್ರಯತ್ನ ಮಾಡಿ ನೋಡಬಹುದು. ಪ್ರತಿಯೊಂದು ಕ್ರಿಸ್ಟಲ್ಗಳನ್ನು ಕೂಡ ನಿಮ್ಮ ಹೆಸರಲ್ಲೇ ನಾವು ಅದಕ್ಕೆ ಎನರ್ಜೈಸ್ ಮಾಡಿ ಕಳಿಸ್ಕೊಡ್ತೀವಿ. ಕ್ರಿಸ್ಟಲ್ಗಳನ್ನು ಕ್ಲೆನ್ಸ್ ಮಾಡಿ ಎನರ್ಜೈಸ್ ಮಾಡಿ ನಿಮ್ಮ ಹೆಸರಲ್ಲೇ ಕಳಿಸ್ಕೊಡೋದ್ರಿಂದ ಅದು ಎಫೆಕ್ಟಿವ್ ಆಗಿ ವರ್ಕ್ ಆಗೋದಕ್ಕೆ ಶುರು ಆಗುತ್ತೆ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಆಸ್ಕ್ ಯುವರ್ ಏಂಜಲ್ಸ್. ನಿಮ್ಮ ಏಂಜಲ್ ಯಾರು ಅಂತ ನಿಮಗೆ ಗೊತ್ತಿದ್ದರೆ, ಗಾರ್ಡಿಯನ್ ಏಂಜಲ್ ಯಾರು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದ್ದರೆ ಖಂಡಿತವಾಗ್ಲೂ ನಿಮ್ಮ ಏಂಜಲನ್ನು ನೀವು ಕೇಳಬೇಕು ಅನ್ನೋ ಒಂದು ಸಂದೇಶ ಇಲ್ಲಿ ಬರ್ತಾ ಇದೆ. ನಿಮ್ಮ ಏಂಜಲ್ ಏನಿದ್ದಾರೆ ಅವರು ನಿಮಗೆ ಸಹಾಯ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಅದಕ್ಕಾಗಿ ನೀವು ಸ್ವಲ್ಪ ಪ್ರೇ ಮಾಡಬೇಕಾಗುತ್ತೆ. ನಿಮ್ಮ ದಾರಿನಲ್ಲಿ ಏನಾದರೂ ಒಂದು ಆಬ್ಸ್ಟಿಕಲ್ಸ್ ಇದ್ದರೆ ಅಥವಾ ಮುಂದೇನು ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಇದ್ದರೆ ಅದನ್ನು ನಿಮ್ಮ ಏಂಜಲ್ಸ್ಗೆ ಒಪ್ಪಿಸಿ ದಾರಿ ತೋರಿಸಿ ಅಂತ ಪ್ರಾರ್ಥನೆ ಮಾಡಿ. ಯಾವುದೇ ದೊಡ್ಡ ನಿರ್ಧಾರನ ತೆಗೆದುಕೊಳ್ಳೋದಕ್ಕೂ ಮೊದಲು ಕಣ್ಮುಚ್ಚಿ ಶಾಂತವಾಗಿ ನಿಮ್ಮ ಏಂಜಲ್ಸ್ ಯಾರಿದ್ದಾರಲ್ವ, ಗಾರ್ಡಿಯನ್ ಏಂಜಲ್ಸ್, ಅವರಲ್ಲಿ ಒಂದು ಸ್ಪಷ್ಟವಾಗಿ ಕೇಳ್ಕೊಳ್ಳಿ. ಯೂನಿವರ್ಸ್ ಈ ಬದಲಾವಣೆಯ ಅವಕಾಶವನ್ನು ಕಳಿಸ್ಕೊಟ್ಟಿದೆ, ಅದನ್ನು ತುಂಬ ಯಶಸ್ವಿಯಾಗಿ ನೀವು ನಿಮ್ಮದಾಗಿಸ್ಕೊಳ್ಬೇಕು ಅನ್ನೋದಾದರೆ ಖಂಡಿತ ಅವರ ಸಹಾಯವನ್ನು ನೀವು ಕೇಳಬೇಕಾಗುತ್ತೆ. ದೈವಿಕ ಶಕ್ತಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಿಮ್ಮ ಜೊತೆಲೇ ಇರೋ ರೀತಿ ನೀವು ಅವರನ್ನು ಪ್ರಾರ್ಥನೆಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಗಾರ್ಡಿಯನ್ ಏಂಜಲ್ಸ್ ಖಂಡಿತ ಯಾರು ಅನ್ನೋದನ್ನು ತಿಳಿಸ್ಕೊಂಡು ನಿಮ್ಮ ಗಾರ್ಡಿಯನ್ ಏಂಜಲ್ ಯಾರಿದ್ದಾರೆ, ನಿಮ್ಮ ಒಂದು ಏಂಜಲ್ ನಂಬರ್ ಯಾವುದಿದೆ ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಕ್ರಿಸ್ಟಲ್ಸ್ ಏನಿದೆ ಅಲ್ವಾ, ಇದು ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡೋದಕ್ಕೆ ಅಥವಾ ಕಣ್ಣಿನ ಒಂದು ದೃಷ್ಟಿದೋಷ ಇರುತ್ತಲ್ವ ಅದನ್ನು ರಿಮೂವ್ ಮಾಡೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. 4ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಸಿಗ್ತಾ ಇರುವಂಥದ್ದು ಡೋಂಟ್ ಸ್ಟಾಪ್ ಕಾರ್ಡ್. ಅಂದರೆ ನೀವು ನಿಮ್ಮ ಗುರಿಯ ಹತ್ರದಲ್ಲಿ ತುಂಬ ಹತ್ತಿರದಲ್ಲಿದ್ದೀರಾ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಮಾಡ್ತಾ ಇರೋ ಒಂದು ಪ್ರಯತ್ನನ ನಿಲ್ಲಿಸಬಾರ್ದು. ಬಹುಶಃ ನೀವು ಸದ್ಯಕ್ಕೆ ಸ್ವಲ್ಪ ಬೇಜಾರಾಗಿರ್ಬೋದು, ಸುಸ್ತಾಗಿರ್ಬೋದು, ಕೆಲವೊಂದು ಕಷ್ಟಗಳನ್ನು ಕೂಡ ಅನುಭವಿಸ್ತಾ ಇರ್ಬೋದು. ಆದರೆ ಯಾವುದೇ ಕಾರಣಕ್ಕೂ ನಿರಾಸೆಯಿಂದ ಹೋಗಬಾರ್ದು. ಯೂನಿವರ್ಸ್ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇರೋದು, ಮುಂದೆ ಹೋಗಿ, ಹಿಂದಕ್ಕೆ ಸರಿಬೇಡಿ. ನೀವು ಇಷ್ಟು ದಿನ ಪಟ್ಟಂಥ ಕಷ್ಟ ಏನಿದೆ, ಕಾದಿರುವಂಥದ್ದು ಏನಿದೆ, ಅದಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಅನ್ನುವಂಥದ್ದು ಸಿಗುವ ಸಮಯ ಇದಾಗಿದೆ. ನೀವು ಸರಿಯಾದ ದಾರಿನಲ್ಲೇ ಇದ್ದೀರಾ ಮತ್ತು ಯಶಸ್ಸು ಕೇವಲ ಕೆಲವೇ ಹೆಜ್ಜೆಗಳ ದೂರದಲ್ಲಿರುವಂಥದ್ದು. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಧೈರ್ಯದಿಂದ ಮುಂದಕ್ಕೆ ಹೋಗಬೇಕಾಗುತ್ತೆ. ನೀವು ನಿಲ್ಲಿಸದೆ ಮುಂದೆ ಹೋದರೆ ಮಾತ್ರ ಯೂನಿವರ್ಸ್ ಕೊಡ್ತಾ ಇರುವಂಥ ಈ ಒಂದು ಪಾಸಿಟಿವ್ ಚೇಂಜಸ್ ಏನಿದೆ ಅದನ್ನು ಪೂರ್ತಿಯಾಗಿ ನಿಮ್ಮದಾಗಿಸ್ಕೋಬೋದು. ಭರವಸೆಯಿಂದ ಮುಂದೆ ಹೋಗಿ ನಿಮ್ಮ ಪಯಣ ಏನಿದೆ ಅದನ್ನು ಮುಂದುವರಿಸಿ. ಖಂಡಿತ ಗೆಲುವು ನಿಮ್ಮದೇ ಆಗಿರುತ್ತೆ, ಯೋಚನೆ ಮಾಡಬೇಡಿ. 5ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಒಂದು ಏಂಜಲ್ ಏನು ಹೇಳ್ತಿದ್ದಾರೆ ಅಂದರೆ ಬಿ ಅಸರ್ಟಿವ್. ಅಂದರೆ ನಿಮ್ಮ ಗುರಿ ತಲುಪೋದಕ್ಕೆ ನೀವು ಸ್ವಲ್ಪ ಗಟ್ಟಿಯಾಗಿರುವಂಥ ಹೆಜ್ಜೆಗಳನ್ನು ಇಡಬೇಕಾಗಿರುತ್ತೆ. ಯೂನಿವರ್ಸ್ ಈ ಅವಕಾಶನ ನಿಮ್ಮ ಬಳಿ ತಗೊಂಬಂದಿದೆ, ಆದರೆ ಅದನ್ನು ಸ್ವೀಕಾರ ಮಾಡಬೇಕಾಗಿರೋದು ನೀವೇ ಅಲ್ವಾ. ಅದಕ್ಕೆ ಆತ್ಮವಿಶ್ವಾಸದಿಂದ ಈ ಒಂದು ಅವಕಾಶಗಳನ್ನು ನೀವು ಸ್ವೀಕಾರ ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಸಂಕೋಚ ಆಗಿರ್ಬೋದು, ಭಯ, ಬೇರೆಯವ್ರು ಏನು ಅಂದ್ಕೊಳ್ತಾರೋ ಅನ್ನೋ ಯೋಚನೆ ಇದ್ದರೆ ಅದು ನಿಮ್ಮನ್ನು ಹಿಂದೆ ಸರಿಯೋ ರೀತಿ ಮಾಡುತ್ತೆ. ಆ ಒಂದು ಸಮಯ ಇದಾಗಿಲ್ಲ. ಈ ಎಲ್ಲ ಒಂದು ಭಯಗಳನ್ನು ಬಿಟ್ಟು ನೀವು ಮುಂದೆ ಹೋಗುವಂಥ ಸಮಯ ಆಗಿದೆ. ನಿಮಗೆ ಏನು ಬೇಕು ಅನ್ನೋದು ನಿಮಗೆ ಒಂದು ಕ್ಲಾರಿಟಿ ಇದೆ ಅಂತ ಈಗಾಗಲೇ ಗೊತ್ತಾಗಿದೆ. ಅದನ್ನು ಪಡೆಯೋದಕ್ಕೆ ಧೈರ್ಯವಾಗಿ ನೀವು ಮುಂದೆ ಹೋಗಬೇಕು. ನಿಮ್ಮ ನಿರ್ಧಾರಗಳಲ್ಲಿ ಯಾವಾಗಲೂ ಕೂಡ ಒಂದು ಸ್ಟೇಬಲ್ ಅನ್ನೋದು ಇರಬೇಕು. ಮತ್ತು ನಿಮ್ಮ ಒಂದು ವ್ಯಾಲ್ಯೂ ಏನಿದೆ ಅದನ್ನು ಮೊದಲು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯೂನಿವರ್ಸ್ ನಿಮಗೆ ನೀಡ್ತಾ ಇರೋ ಸಂದೇಶ ಇಲ್ಲಿ ತುಂಬ ಕ್ಲಿಯರ್ ಆಗಿದೆ. ನೀವು ಯಾವುದೇ ಕಾರಣಕ್ಕೂ ಅಂಜಿಕೆ ಅಲ್ಲದೆ ಮುಂದೆ ಹೋಗಬೇಕು ಅನ್ನೋದು ಒಂದು ಹೀಗೆ ಮುಂದೆ ಹೋಗೋದ್ರಿಂದ ಪಾಸಿಟಿವ್ ಚೇಂಜಸ್ ಅನ್ನೋದು ಕಂಪ್ಲೀಟಾಗಿ ನಿಮ್ಮದಾಗುತ್ತೆ. ನಿಮ್ಮೊಳಗಿರೋ ಒಂದು ಶಕ್ತಿ ಏನಿದೆ ಅದನ್ನು ಈಗ ಯುಟಿಲೈಸ್ ಮಾಡ್ಕೊಳ್ಳಿ. ಅವಕಾಶನ ಖಂಡಿತವಾಗೂ ಉಪಯೋಗ ಮಾಡ್ಕೊಳ್ಳಿ. ಹಾಗೆ ಯಾರು ನಿಮ್ಮ ಗಾರ್ಡಿಯನ್ ಏಂಜಲ್ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. 6ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಬರ್ತಾ ಇರುವಂಥದ್ದು ನೋ ನೀಡ್ ಟು ವರಿ.
ಈಗಾಗಲೇ ನಿಮಗೆ ಗೊತ್ತಾಗಿದೆ, ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನವನ್ನು ಬದಲಾಯಿಸುವಂಥ ಅದ್ಭುತ ಅವಕಾಶ ಖಂಡಿತವಾಗ್ಲೂ ನಿಮ್ಮ ಕಡೆ ಬರ್ತಾ ಇದೆ. ಹಾಗಾಗಿ ನೀವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ದಿನಗಳಿಂದ ನೀವು ಅನುಭವಿಸ್ತಿರುವಂಥ ಒಂದು ಕನ್ಫ್ಯೂಷನ್ಸ್ ಏನಿದೆ, ಭಯ ಆಗಿರ್ಬೋದು, ಆತಂಕ, ನಿಮ್ಮ ಭವಿಷ್ಯದ ಬಗ್ಗೆ ಒಂದು ಕನ್ಫ್ಯೂಷನ್ಸ್ ಏನಿದೆ ಅಲ್ವಾ, ಅದನ್ನೆಲ್ಲ ಬಿಟ್ಟು ಬಿಡುವಂಥ ಸಮಯ ಈಗ ಬಂದಿದೆ. ಯೂನಿವರ್ಸ್ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ. ಎಲ್ಲನೂ ಕೂಡ ನಿಮಗಾಗಿ ಸರಿಯಾದ ರೀತಿಯಲ್ಲೇ ಒಂದು ಪ್ಲಾನಿಂಗಲ್ಲಿ ಈ ಒಂದು ಕೆಲಸ ಅನ್ನೋದು ನಡೀತಾ ಇದೆ ಅನ್ನೋ ಒಂದು ಭರವಸೆ ನಿಮಗಿಲ್ಲಿ ಸಿಗ್ತಾ ಇರುವಂಥದ್ದು. ನಿಮ್ಮ ಗುರಿ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಆಗಿರ್ಬೋದು, ಪರ್ಸ್ನಲ್ ಆಗಿರುವಂಥ ಒಂದು ರಿಲೇಷನ್ಶಿಪ್ ಬಗ್ಗೆ ನೀವು ಯೋಚನೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಈ ಭಾರನ, ನಿಮ್ಮ ಒಂದು ಯೋಚನೆನ ಈಗಾಗಲೇ ನೀವು ಯೂನಿವರ್ಸ್ಗೆ ಒಪ್ಪಿಸ್ಬಿಟ್ಟಿದ್ದೀರಾ. ಯೂನಿವರ್ಸ್ ಅದರ ಒಂದು ಜವಾಬ್ದಾರಿಯನ್ನು ತಗೊಂಡಿದೆ. ಅದೇ ಖಂಡಿತವಾಗ್ಲೂ ಸರಿ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ನಡ್ತಾ ಇರುವಂಥ ಒಂದು ದೊಡ್ಡ ಬದಲಾವಣೆ ಅಲ್ವಾ, ಸಂಪೂರ್ಣವಾಗಿ ನಿಮ್ಮ ಒಂದು ಒಳ್ಳೆಯದಕ್ಕಾಗಿಯೇ ಈ ಒಂದು ಚೇಂಜಸ್ ಅನ್ನೋದು ನಡೀತಾ ಇರೋದು. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿ, ನಂಬಿಕೆಯಿಂದ ಇರಿ, ಯಾವುದೇ ಒಂದು ಯೋಚನೆ ಇಲ್ಲದೆ ಈ ಪಾಸಿಟಿವ್ ಅವಕಾಶನ ಸ್ವೀಕಾರ ಮಾಡೋದಕ್ಕೆ ಸಿದ್ಧರಾಗಿ ಅನ್ನೋ ಒಂದು ಸಂದೇಶ ಯೂನಿವರ್ಸ್ ನಿಮಗಿಲ್ಲಿ ಕೊಡ್ತಾ ಇರುವಂಥದ್ದು. ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಕಾರ್ಡ್ಸ್ ಏನಿದೆ ಅದು ನಿಮಗೆ ಸರಿಯಾಗಿರೋ ಗೈಡೆನ್ಸ್ ಈಗಾಗಲೇ ಕೊಟ್ಟಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನೆನಪಿರಲಿ, ಯೂನಿವರ್ಸ್ ಯಾವಾಗಲೂ ನಮ್ಮ ಒಳ್ಳೆಯದಕ್ಕಾಗಿಯೇ ಕೆಲಸ ಮಾಡ್ತಾ ಇರುತ್ತೆ. ನಿಮ್ಮ ಜೀವನವನ್ನು ಬದಲಾಯಿಸುವಂಥ ಈ ಅದ್ಭುತ ಅವಕಾಶ ಏನಿದೆ, ನಂಬಿಕೆಯಿಂದ, ಯಾವುದೇ ಭಯ, ಒಂದು ಕನ್ಫ್ಯೂಷನ್ ಇಲ್ಲದೆ ನೀವು ಸ್ವೀಕಾರ ಮಾಡಿ. ಈ ಪಾಸಿಟಿವ್ ಎನರ್ಜಿನ ಸಂಪೂರ್ಣವಾಗಿ ನೀವು ಪಡ್ಕೋಬೇಕು ಅನ್ನೋದಾದರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವು ಕಮೆಂಟಲ್ಲಿ ಟೈಪ್ ಮಾಡೋದನ್ನ ಖಂಡಿತ ಮರಿಬೇಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡೋ ಮೂಲಕ ಈ ಒಂದು ಶುಭವಾಗಿರುವಂಥ ಸಂದೇಶವನ್ನು ಅವರಿಗೂ ಕೂಡ ನೀವು ತಲುಪಿಸಬಹುದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಪರ್ಸ್ನಲ್ ಆಗಿರೋ ಒಂದು ಟ್ಯಾರೋ ರೀಡಿಂಗ್ ಬೇಕಾಗಿದೆ, ಅಥವಾ ಆಕಾಶಿಕ್ ರೀಡಿಂಗ್ ಬೇಕಾಗಿದೆ, ಪ್ರಾಣಿಕ್ ಹೀಲಿಂಗ್ ಸೆಷನ್ಸ್ ಬೇಕಾಗಿದೆ, ನಿಮ್ಮ ಒಂದು 7 ಚಕ್ರ ಏನಿದೆ ಅದರ ಒಂದು ಬ್ಯಾಲೆನ್ಸಿಂಗ್ ಬೇಕಾಗಿದೆ ನಿಮಗೆ, ಈ ರೀತಿ ಎಂದು ಸೇವೆಗಳು ಏನಿದೆ ಅಲ್ವಾ ಅದನ್ನು ಪಡ್ಕೋಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಆಕಾಶಿಕ್ ಹೀಲಿಂಗ್ ತಗೊಳ್ಳೋ ಮೂಲಕ ನೀವು ನಿಮ್ಮಲ್ಲಿರುವಂಥ ಬಹಳಷ್ಟು ಸಮಸ್ಯೆಗಳನ್ನು ನಿವಾರಿಸ್ಕೋಬೋದಾಗಿರುತ್ತೆ. ಪಾಸ್ಟ್ ಲೈಫ್ ಕರ್ಮ ಆಗಿರ್ಬೋದು, ಆ್ಯನ್ಸೆಸ್ಟ್ರಲ್ ಕರ್ಮ, ಈ ರೀತಿ ತೊಂದರೆಗಳೇನಿರುತ್ತಲ್ವ ಅದನ್ನೆಲ್ಲ ಕೂಡ ನೀವು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಆಕಾಶಿಕ್ ಹೀಲಿಂಗನ್ನು ನೀವು ಪಡ್ಕೋಬೋದಾಗಿರುತ್ತೆ. ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡಬಹುದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಧನ್ಯವಾದಗಳು. ಶುಭ ದಿನ.